ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳ ನಂತರ ನಾನು ಲಾಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ, ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ, ಲಾಂಗ್ ವಿಡಿಯೋನ ಶೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನೀಗ ನನ್ನ ತವ್ರ ಮನೆಯಲ್ಲಿದ್ದೀನಿ, ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ. ಬೆಳಗ್ಗೆ ನಮ್ಮಮ್ಮ ತರಕಾರಿ ಜಾಸ್ತಿ ಇದ್ದಾವೆ ಅಂತ ಹೇಳ್ಬಿಟ್ಟು ತರಕಾರಿನೇ ರೊಟ್ಟಿ ತರಕಾರಿ ಪಲ್ಯನ ಮಾಡಿ ಕೊಟ್ಟರು ನಾಷ್ಟಕ್ಕೆ. ನಾವು ಮಾಡಿಕೊಂಡು ಸೀದಾ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ಫಂಕ್ಷನ್ಗೆ. ಇಲ್ಲೇ ಮಧ್ಯೆ ರಸ್ತೆಯಲ್ಲಿ ಕಾಲುವೆ ಬಂತು, ಅಲ್ಲಿ ನೋಡ್ತಿರ್ಬೋದು ನೀವು. ಕಾಲುವೆಯಲ್ಲಿ ನೀರಿರಲಿಲ್ಲ, ಮಳೆ ಬಂದು ನೀರು ನಿಂತಿದ್ವಿ. ನಾವು ಗೃಹ ಪ್ರವೇಶಕ್ಕೆ ರೀಚ್ ಆಗೋಷ್ಟರಲ್ಲಿ 2 ಗಂಟೆ ಆಗಿತ್ತು ಮಧ್ಯಾಹ್ನ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಎಲ್ಲರೂ ಮಾತಾಡಿಸ್ಕೊಂಡು ಸಾಯಂಕಾಲ 5 ಗಂಟೆಗೆ ಹೂವು ಎಲ್ಲ ಮುಡಿಸ್ತಾಯಿದ್ರು ಅವ್ರಿಗೆ, ಮನೆಯವ್ರಿಗೆ. ಹಾಗೆ ಬಟ್ಟೆ ಮಾಡೋರಿಗೆ ಬಟ್ಟೆ ಮಾಡಿದರು, ನಾವು ಮಾಡಿದ್ವಿ, ಅವರು ನಮಗೂ ಮಾಡಿದರು. ಹಾಗೆ ವಾಪಸ್ ಬರಬೇಕಾದ್ರೆ ಮಳೆ ಫುಲ್ಲು ಜೋರಾಗಿತ್ತು. ರಾತ್ರಿ ಸಾಯಂಕಾಲ 7 ಗಂಟೆಗೆ ಶುರುವಾಗಿತ್ತು, ಮಧ್ಯರಾತ್ರಿ 12 ಆದರೂ ಕಮ್ಮಿ ಆಗಿಲ್ಲ. ನಾವು ನಮ್ಮೂರಿಗೆ 11 ಗಂಟೆನಷ್ಟರಲ್ಲೇ ಮುಟ್ಟಿದ್ವಿ. ರಾತ್ರಿ ಊಟ ಮಾಡಿಕೊಂಡು ಹಾಗೆ ಮಲ್ಕೊಂಡು ಬೆಳಗ್ಗೆ ಲೇಟ್ ಆಗಿದ್ವಿ, ಕೆಲಸ ಎಲ್ಲ ಮುಗಿಸ್ಕೊಂಡು. ಹಾಗೆ ಸಾಯಂಕಾಲ ನಮ್ಮ ಮನೇಲಿ ಮಕ್ಕಳೆಲ್ಲ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಹೇಳಿದರು, ಇಲ್ಲಾಂದರೆ ಕೊಡಿಸಿ ಅಂತ ಹೇಳಿದ್ರು. ನಾನು ಮನೇಲಿ ಆಲೂ ಇತ್ತು ಅಂತ ಹೇಳ್ಬಿಟ್ಟು ಆಲೂನ ಟೊಮೆಟೊ ಕಟ್ ಮಾಡಿ, ಆಲೂ ಟೊಮೆಟೊನ 2 ಕಡೆನ ಫ್ರೈ ಮಾಡ್ಕೋಬೇಕು. ಈ ಥರ ತೆಳ್ಳಗೆ ಕಟ್ ಮಾಡಿಕೊಂಡು ಆಮೇಲೆ ಒಂದು 2 ತತ್ತಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಅದು 2 ಕಡೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆಲೂನ ಟೊಮೆಟೊ, ಅದಕ್ಕೆ ಇದನ್ನು ಆಮ್ಲೆಟ್ನ ಹಾಕಬೇಕು. ಹಾಕಿ ಆಮೇಲೆ ಉಳಿದಿರುವಂಥ ಒಂದು ಚಪಾತಿನ ಅದರ ಮೇಲೆ ಹಾಕಿಬಿಟ್ಟು 2 ಕಡೆನೂ ಬೇಯಿಸ್ಕೋಬೇಕು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಾನು ಅದ್ರ ಮೇಲೆ ಸಾಸ್ ಆ ಥರ ಎಲ್ಲ ಚಾಟ್ ಮಸಾಲ ಅವೆಲ್ಲ ಹಾಕಬೇಕು ಅಂದ್ಕೊಂಡೆ. ಅವನು ಮಕ್ಕಳೆಲ್ಲ ಬೇಡ, ನಮಗೆ ಹಾಗೆ ಸಿಂಪಲ್ ಆಗೇ ಇರಲಿ, ನೋಡೋಣ ಟೇಸ್ಟ್ ಆದರೆ ಹಾಗೆ ತಿಂತೀವಿ, ಇಲ್ಲಾಂದರೆ ಇನ್ನೊಂದು ಮಾಡ್ತೀರಲ್ಲ ಅವಾಗ ಅದನ್ನ ಹಾಕ್ಕೊಡು ಅಂತ್ರಿ ಅಂತ ಹೇಳಿದರು. ಸೊ ಹಾಗಾಗಿ ಒಂಥರ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು. ನೋಡ್ತಾ ಇರ್ಬೋದು, ಈ ಥರ ಚಪಾತಿ ಇದ್ರ ಮೇಲೆ ಹಾಕಿಬಿಟ್ಟು 2 ಕಡೆನ ಬೇಯಿಸ್ಬೇಕು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಎಲ್ರಿಗೂ ಮಾಡಿಕೊಟ್ಟೆ, ಎಲ್ಲರೂ ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ರು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಶೇಪಾಗಿ ನಾವು ಕಟ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು, ನಾನು ಈ ಥರ ಕಟ್ ಮಾಡಿಕೊಟ್ಟೆ. ಎಲ್ಲರೂ ಒಂದೊಂದು ಪೀಸ್ ತಿಂತಾಯಿದ್ರು. ಹಾಗೆ ಮಳೆ ಬರುವಾಗ ಹಾಗೆ ಕಾಣ್ತಾ ಇತ್ತು. ಸಾಯಂಕಾಲ ಹೊರಗಡೆ ಬಂದು ನೋಡಿದೆ, ಎಲ್ರಿಗೂ ಒಂದೊಂದು ಪೀಸನ್ನು ಮಾಡಿಕೊಟ್ಟೆ ನಾನು. ಎಲ್ಲರೂ ಇಷ್ಟಪಟ್ಟು ತಿಂದರು. ಹಾಗೆ ಮಳೆ ಬರುವಾಗಿದೆ ಅಂತ ಹೇಳ್ದೆಲ್ಲ ಹೊರಗಡೆ ಹೋಗಿ ನೋಡ್ತಾ ಇದ್ದೆ. ಸ್ವಲ್ಪ ಮೋಡ ಆಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ನಮ್ಮಮ್ಮಗೆ ಗಿಡಗಳಂದರೆ ಬೆಳೆಸೋದಂದರೆ ತುಂಬಾ ಇಷ್ಟ. ಹಾಗೆ ಡಬ್ಬೆಗಳಲ್ಲಿ ಬಕೆಟ್ಗಳಲ್ಲಿ ಗಿಡಗಳನ್ನ ನೆಟ್ಟು ಕಂಪೌಂಡ್ ಮೇಲೆ ಇಟ್ಕೊಂಡಿದ್ದಾರೆ. ಹಾಗೆ ಗುಬ್ಬಿ ಮರಿಗಳೆಲ್ಲ ಅವು ಗೂಡುಗಳನ್ನ ಕಟ್ಟಿರ್ತಾವಲ್ಲ, ಅಲ್ಲಿದ್ದ ರಸ್ತೆಯಲ್ಲಿ ಎಲ್ಲೋ ಸಿಕ್ಕಿದ್ವಂತೆ. ಅವ್ನು ತೊಗೊಂಬಂದ ಅವ್ರ ಮನೆಯಲ್ಲಿ ಅವ್ರ ಕಂಪೌಂಡಲ್ಲಿ ನೇತಾಕಿದ್ದಾರೆ. ಮರಿಗಳೆಲ್ಲ ಇಡ್ಲಿ ಅಂತ, ಗುಬ್ಬಿಗಳೆಲ್ಲ ಬರಲಿ ಇಲ್ಲಿ ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ಅವಕ್ಕೆಲ್ಲ ಮನೆಗಳನ್ನ ಮಾಡಿದ್ದಾರೆ ಅವರೇ. ನಾವು ಬರ್ತಾವೆ, ಮರಿಗಳನ್ನೆಲ್ಲ ಇಟ್ಟಿದ್ದಾವೆ ಅವು ಕೂಡ. ಇನ್ನು ನೋಡ್ತಾ ಇರ್ಬೋದು, ಈ ಥರ ಎಲ್ಲ ನೆಟ್ಟಿದ್ದಾರೆ ನಮ್ಮಮ್ಮ ಬಕೆಟ್ಗಳಲ್ಲಿ ಗಿಡಗಳನ್ನ. ತುಂಬಾ ಇಷ್ಟಪಡ್ತಾರೆ ಅವರು. ಈಗ ರಾತ್ರಿ ಆಯಿತು, ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಮನೇಲಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.